ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರ, ಇಂದಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಮನ್ನಣೆ ಎಂಬುದು ಸಿಗುತ್ತೆ. ಹೊಸ ಹೊಸ ಅವಕಾಶಗಳು ದೊರೆಯುತ್ತವೆ. ಹಿರಿಯ ಅಧಿಕಾರಿಗಳ ಬೆಂಬಲ ಸಿಗುತ್ತವೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸಗಳನ್ನು ಪೂರ್ಣಗೊಳ್ಳುವ ಯೋಗ ಫಲಗಳಿದ್ದಾವೆ. ಆದರೆ ನಿಮ್ಮ ಕೆಲಸ ಒತ್ತಡ ಹೆಚ್ಚಾಗಬಹುದು. ಬಹಳ ಕೆಲವರು ನಿಮ್ಮ ಸಾಧನೆಗಳನ್ನು ಕಮ್ಮಿ ಮಾಡಲು ಪ್ರಯತ್ನಿಸುವ ಸಾಧ್ಯತೆ ಇರುವುದರಿಂದ ನಿಮ್ಮ ಯೋಜನೆಗಳನ್ನು ರಹಸ್ಯಗಳು ಇಟ್ಟುಕೊಳ್ಳಿ. ಇನ್ನು ಆರ್ಥಿಕವಾಗಿ ನಿಮ್ಮ ಆದಾಯ ಸ್ಥಿತಿ ಉತ್ತಮವಾಗಿದ್ರೂ ಕೂಡ ಖರ್ಚುಗಳು ಹೆಚ್ಚಾಗುತ್ತವೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಖರ್ಚುಗಳು ಕಂಡು ಬರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತ ಯೋಗ ಫಲಗಳಿದಾವೆ. ನಿಮ್ಮ ಸ್ನೇಹಿತರಾಗ್ಲಿ, ನಿಮ್ಮ ಸಂಬಂಧಿಕರುಗಳ ಮಾತುಗಳನ್ನು ಕೇಳಿ ಹೊಸ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಮಾಡಿ. ಇನ್ನು ನಿಮ್ಮ ವ್ಯಾಪಾರದಲ್ಲಿ ಯಾರೆಲ್ಲ ಆನ್ಲೈನ್ ಶಿಕ್ಷಣ, ವೈದ್ಯಕೀಯ ಹಾಗೂ ಸೇವಾ ಕ್ಷೇತ್ರದ ವ್ಯವಹಾರಗಳಿಗೆ ಉತ್ತಮ ಬೆಳವಣಿಗೆ ಕಂಡು ಬರುತ್ತದೆ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಂಬಾ ಎಚ್ಚರಿಕವಾಗಿರಬೇಕು. ಹಾಗೂ ನಿಮ್ಮ ಕುಟುಂಬ ವಿಚಾರಗಳಲ್ಲಿ ಸಂತೋಷದ ಕ್ಷಣ ಹೆಚ್ಚಾಗ್ತಾ ಇದೆ. ಪ್ರೀತಿ ಸಂಬಂಧಗಳಲ್ಲಿ ಭಾವನಾತ್ಮಕ ಹೆಚ್ಚಾಗ್ತಾ ಹೋಗುತ್ತೆ. ಸಣ್ಣ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವಂತಹ ಪ್ರವೃತ್ತಿ ಸಂಬಂಧದಲ್ಲಿ ಸಮಸ್ಯೆ ತರಬಹುದು. ಮಾತಿನಲ್ಲಿ ತಾಳ್ಮೆ ಹಾಗೂ ಸ್ಪಷ್ಟತೆ ಇರಲಿ. ಹಾಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಹೆಚ್ಚು ಯೋಚಿಸುವ ಸ್ವಭಾವ ಇರುವುದರಿಂದ ಹಾಗೂ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ನಿಮ್ಮ ರಾಶಿ ಅಧಿಪತಿ ಗುರು ಆಗಿರುವುದರಿಂದ ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದವನ್ನು ತಗೊಳ್ಳಿ. ಸಾಧ್ಯವಾದರೆ ಶ್ರೀ ಮಂತ್ರಾಲಯ ಸ್ವಾಮಿಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಯ ದೇವರಿಗೆ ಭೇಟಿ ನೀಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೀನರಾಶಿಯವರ ಜುಲೈ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ವಾಟ್ಸಪ್ ಮಾಡಿ, ಕಾಲ್ ಮಾಡಿ, ನೇರ ಬಂದು ಭೇಟಿ ಮಾಡಿ. ಧನ್ಯವಾದಗಳು.